ರಾವಣನ ಕತೆ. ಲಂಕಾಪುರದ ಶಾಪಿತ ರಾಜ. ರಾವಣನು ಬ್ರಹ್ಮದೇವನ ಪ್ರಪೌತ್ರ, ಪುಲಸ್ತ್ಯ ಋಷಿಯ ಪುತ್ರನಾದ ವಿಶ್ರವಾಸನು, ಋಷಿಗಳ ತಪಸ್ಸಿನ ಪರಂಪರೆಯವನಾಗಿದ್ದ. ಆದರೆ ಅವನು ರಾಕ್ಷಸಿ ನಾಯಕಿ ಕೈಕಸಿಯೊಂದಿಗೆ ವಿವಾಹವಾದನು. ಅವರ ಮದುವೆಯಿಂದ ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪಣಖ ಎಂಬ ಮಕ್ಕಳ ಜನನವಾಯಿತು. ರಾವಣನು ಬಾಲ್ಯದಲ್ಲಿಯೇ ಶಕ್ತಿಶಾಲಿಯಾದನು. ಆತನು ವೇದಾಧ್ಯಯನ ಮಾಡಿದ. ಗಾನವಿಲ್ಲದ ಸಮಯದಲ್ಲಿಯೇ ಆತನು ಶಿವನ ಭಕ್ತನಾಗಿ ಪ್ರಬಲ ತಪಸ್ಸು ಪ್ರಾರಂಭಿಸಿದ. ರಾವಣನು ಶಿವನನ್ನು ತೃಪ್ತಿಪಡಿಸಲು ತನ್ನ ಶಿರವನ್ನು ಕತ್ತರಿಸುತ್ತಿದ್ದ. ಶಿವನು ಖುಷಿಯಾಗಿ ರಾವಣನಿಗೆ ಆತ್ಮಲಿಂಗದ ಬಲವನ್ನು, ಚಂದ್ರಹಾಸ ಖಡ್ಗವನ್ನು ನೀಡಿದ. ಶಕ್ತಿಯ ಮಾಂಸಪಿಂಡದಂತಿರುವ ರಾವಣ ಶಕ್ತಿ, ಜ್ಞಾನ, ಧೈರ್ಯ ಎಲ್ಲವನ್ನೂ ಗಳಿಸಿದ. ವಿಷ್ಣುವಿನ ಅವತಾರನಾದ ಬಲಿಗೆ ಲಂಕೆಯ ಗದಿಯನ್ನು ಕೊಟ್ಟ ಬ್ರಹ್ಮನು ನಂತರ ಅದನ್ನು ರಾವಣ ಕಬಳಿಸಿದನು. ರಾವಣನು ತನ್ನ ಸಹೋದರ ಕುಂಭಕರ್ಣನೊಂದಿಗೆ ಲಂಕೆಯನ್ನು ಗೆದ್ದು ಅದನ್ನು ತನ್ನ ರಾಜ್ಯವನ್ನಾಗಿ ಮಾಡುತ್ತಿದ್ದ. ನಾರದನು ಬಂದು ಶಾಪರೂಪದಲ್ಲಿ ರಾವಣನ ಅಹಂಕಾರವನ್ನು ಹೊತ್ತೆತ್ತಿದ. ನೀನು ಪ್ರಜ್ಞಾವಂತನಾದರೂ ಅಹಂಕಾರದಿಂದ ಪತನವಾಗುತ್ತೀ ಎಂದ. ಆದರೂ ರಾವಣನು ತನ್ನ ಬುದ್ಧಿ, ಶಕ್ತಿ, ವಿದ್ಯೆ ಎಲ್ಲದರಿಂದ ದೈವಗಳನ್ನು ಜಯಿಸಿದ್ದ. ರಾವಣನು ತನ್ನ ಸಹೋದರಿಯಾದ ಶೂರ್ಪಣಖಳ ಅಪಮಾನಕ್ಕಾಗಿ ಸೀತೆಯ ಅಪಹರಣೆಯ ಯೋಜನೆ ಮಾಡಿದ್ದ. ರಾವಣನು ಮಾರೀಚನ ಸಹಾಯದಿಂದ ಸೀತೆಯ ಅಪಹರಣ ಮಾಡಿದ್ದ. ಇದು ರಾಮಾಯಣದ ತಿರುವು ಬಿಂದುವಾಯಿತು. ರಾಮನು ವಾನರಸೇನೆ ಸಹಿತ ಲಂಕೆಗೆ ದಾಳಿ ಮಾಡುತ್ತಿದ್ದ. ನೀಲ ಅಂಗದ, ಹನುಮಂತ, ಜಾಂಬವಂತರಂತಹ ವೀರರು ಯುದ್ಧಕ್ಕೆ ಸಜ್ಜರಾಗಿದ್ದರು. ರಾಮನು ಧರ್ಮದ ಪ್ರತೀಕ, ರಾವಣನು ಅಹಂಕಾರದ ಪ್ರತೀಕ. ಇಂದ್ರಜಿತ್, ಕುಂಭಕರ್ಣ ಅತಿ ಬಲಿಷ್ಠ ರಾಕ್ಷಸರು ಹೋರಾಡಿ ಬಿದ್ದರು. ರಾವಣನ ಸಹೋದರ ವಿಭೀಷಣನು ಧರ್ಮಪಕ್ಷವನ್ನು ಹಿಡಿದ. ರಾವಣ ತನ್ನ ಬಂಧುಗಳನ್ನು ಕಳೆದುಕೊಂಡು ಪ್ರಜ್ಞೆಹೀನನಾದನು. ರಾಮನು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ರಾವಣನ ಹೃದಯವನ್ನೇ ಛೇದಿಸಿದ. ರಾವಣನು ಮರಣಪಡೆದರೂ ಧರ್ಮದ ಹೆಮ್ಮೆ ಹೆಚ್ಚಿತು. ಎಲ್ಲ ದೇವತೆಗಳು ನಮನ ಅರ್ಪಿಸಿದರು. ರಾಮನು ರಾವಣನ ಅಂತ್ಯವೇಳೆಯಲ್ಲಿ ಲಕ್ಷ್ಮಣನನ್ನು ಕಳುಹಿಸಿ ರಾವಣನ ಬಳಿ ಶಿಸ್ತಿನ ಪಾಠ ಕೇಳಿದ. ರಾವಣನು ಧರ್ಮ, ರಾಜಕಾರಣ, ಶಕ್ತಿ ಎಂಬ ಮಹಾಪಾಠವನ್ನು ಕೊಟ್ಟನು. ಅವನು ಶತ್ರುವಾದರೂ ತನ್ನ ಅಂತ್ಯಕ್ಷಣಗಳಲ್ಲಿ ಋಷಿಯಾದನು. ಒಳ್ಳೆಯ ವಿಷಯವನ್ನು ತಕ್ಷಣ ಮಾಡಿ, ಕೆಟ್ಟದ್ದನ್ನು ತಡಮಾಡು. ನೀನು ಯಾರನ್ನೂ ತೂಗು ಕೇಳಬೇಡ, ಸಮಯವೇ ಅಂತಿಮ ಶಿಕ್ಷಕ ಎಂದು ರಾವಣನು ಹೇಳಿದ. ರಾಮನು ಶೋಕದಿಂದ ಅವನನ್ನು ನಮಸ್ಕರಿಸಿದ. ರಾವಣನು ಶಕ್ತಿಶಾಲಿಯಾದರೂ ಅಹಂಕಾರದಿಂದ ಹೀನಗೊಂಡನು. ಧರ್ಮವೇ ವಿಜಯ ಹೊಂದಿದದ್ದು. ರಾಮಾಯಣದಿಂದ ನಮಗೆ ಸಿಗುವ ಪಾಠವೇ ಜ್ಞಾನ, ಶಕ್ತಿ, ಬುದ್ಧಿ ಇದ್ದರೂ ಅದು ಅಹಂಕಾರವಿಲ್ಲದೆ ಮಾತ್ರ ಫಲಿಸುತ್ತದೆ.